ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾವ್ಜಿ ವ್ಲಾಗ್ಸ್. ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನಪ್ಪ ವಿಶೇಷ ಅಂತಂದರೆ, ನನ್ನ ಅಕ್ಕ ಬಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಾವು ಊರಲ್ಲಿದ್ವಿ. ಸೊ ಹಾಗೆ ಅವರಿಬ್ರು ಸಹ ಬೀರೂರಿಂದ ಬರ್ತಾಯಿದ್ರು. ಸೊ ಹಾಗಾಗಿ ಎಲ್ಲರೂ ಚಿಕ್ಕಮಂಗ್ಳೂರು ಹೋಗಿ ಬರೋಣ ಅಂತ ಅಂದ್ಕೊಂಡು ರೆಸಾರ್ಟಿಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಹಾಗೆ ನಂದು ಒಂದು ಪರ್ಚೇಸಿಂಗ್ ಇತ್ತು. ಪಾಪುದು ನಾಮಕರಣ ಹತ್ತಿರ ಬರ್ತಾ ಇರೋದ್ರಿಂದ ನಾನು ಒಂದು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಹೊರಟ್ವಿ. ಸೊ ನಮ್ಮ ಅಕ್ಕ ಬಾವ ಇಬ್ಬರು ಸಹ ಬೀರೂರಿಂದ ಬಂದಿದ್ದು. ಆಲ್ರೆಡಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದೇ ಲೇಟ್ ಆಗಿತ್ತು. ಸೊ ಹಾಗಾಗಿ ಆಲ್ರೆಡಿ ಈವ್ನಿಂಗ್ ಟೈಮ್ ಆಗಿತ್ತು. ಅವರು ಬೇರೆ ಹಿಂದೆ ಬರ್ತಾಯಿದ್ರು ಕಾರಲ್ಲಿ, ನಾವು ಮುಂದೆ ಹೊರಟಿದ್ವಿ. ಆಮೇಲೆ ಓಕೆ, 2 ಕಾರಲ್ಲಿನೂ ಎಲ್ಲರೂ ಒಟ್ಟಿಗೆ ಹೋಗೋಣ ಒಂದೇ ಕಾರಲ್ಲಿ ಅಂತ ಹೇಳಿಬಿಟ್ಟು ನಮ್ಮ ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಅವ್ರ ಗಾಡಿಗೇ ಹತ್ಕೊಂಡ್ವಿ. ಸೊ ನೋಡ್ಬೋದು, ನಾನು ಸುಜಿ ಇಬ್ಬರು ಸಹ ಅವ್ರ ಕಾರ್ಗೆ ಬಂದ್ವಿ. ಸೊ ನಮ್ಮ ಪಾಪುನೂ ಅಷ್ಟೇ, ತುಂಬ ಅವಳು ಅಷ್ಟೊಂದು ದಿನ ಹಠನೇ ಮಾಡಲ್ಲ, ಆರಾಮಾಗೇ ಇರ್ತಾಳೆ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಒಂದು ನೆಕ್ ಪೀಸ್ ತೊಗೋಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ದೆ. ಬಟ್ ಪ್ರತಿ ಸತಿನೂ ಓಕೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅದು ಹಾಗೆ ಡ್ರ್ಯಾಗ್ ಆಗ್ತಾಯಿತ್ತು. ಸೊ ಈ ಟೈಮ್ ಅಟ್ಲೀಸ್ಟ್ ಇವಾಗ ತೊಗೊಂಡ್ರೆ ನಾಮಕರಣಕ್ಕಾದರೂ ವೇರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಹೊರಟಿದ್ದು. ಚಿಕ್ಕಮಂಗ್ಳೂರು ಡಿಸ್ಟಿಕ್ ಫೀಲ್ಡ್. ಸೊ ಈ ರೋಡಲ್ಲೆಲ್ಲ ನಮ್ಮದು ತುಂಬಾ ಮೆಮೊರೀಸ್ ಇದೆ. ಇದು ನಮ್ಮದು ಸ್ಕೂಲ್ದು ಬ್ಯಾಕ್ ಗೇಟ್. ಸೊ ನಾವು ಫಸ್ಟ್ ಚಿಕ್ಕಮಂಗ್ಳೂರಲ್ಲೇ ಇದ್ದಿದ್ದು. ಸೊ ಇದೇ ರೋಡಲ್ಲಿ ನಾವು ಡೈಲಿ ಸ್ಕೂಲ್ಗೆ. ಸೊ ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ನಮಗೆ ಕಮ್ಮಿ ಆಪ್ಷನ್ ಇತ್ತು. ಅಂದರೆ ಚಿಕ್ಕಮಂಗ್ಳೂರಲ್ಲಿ ಆಭರಣ ಮತ್ತು ಮಲಬಾರ್ ಎರಡೇ ಇರೋದು. ಸೊ ಆಭರಣ ಸಂಡೇಸ್ ಕ್ಲೋಸ್ ಇರುತ್ತೆ. ಸೊ ನಾವು ಮಲಬಾರ್ಗೆ ಬಂದ್ವಿ. ಇದು ಬಂದು ಸೆಂಟ್ ಜೋಸಫ್ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ರ ಆಗುತ್ತೆ, ಗೌರ್ಮೆಂಟ್ ಬಸ್ ಸ್ಟಾಪಿಗೆ. ಸೊ ಇವಾಗ ನೋಡ್ತಿರೋ ಪಿಕ್ಕಲ್ಲಿ ನಾನು ಒಂದು ನೆಕ್ಲೆಸ್ನ ಟ್ರೈ ಮಾಡಿದ್ದೆ, ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಇದು ಸೆಕೆಂಡ್ ಒಂದು ನೆಕ್ಲೆಸ್. ಸೊ ಶಾರ್ಟ್ ಚೈನಲ್ಲಿ ನಾನು ನೋಡ್ತಾ ಇದ್ದಿದ್ದು. ಸೊ ಅರೌಂಡ್ 20 ಗ್ರಾಮ್ಸಲ್ಲಿ. ವಿಡಿಯೋ ಲಾಸ್ಟಲ್ಲಿ ನಾನು ಯಾವ ನೆಕ್ ಪೀಸ್ ತೊಗೊಂಡೆ ಮತ್ತು ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಗೋಲ್ಡ್ ಪರ್ಚೇಸ್ ಆಯಿತು. ಇವಾಗ ವಿಸ್ಮಿತಾ ಲೌಂಡಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಸೌಮ್ಯ ಮತ್ತು ನಮ್ಮ ಭಾವ ಅವ್ರು ಕೂತಿದ್ದಾರೆ, ತುಂಬ ಚಿಲ್ಲಾಗಿದ್ದಾರೆ. ಇವತ್ತು ಅವ್ರದ್ದು ಆ್ಯನಿವರ್ಸರಿ ಬೇರೆ. ಅವರೆಲ್ಲದೂ ಟ್ರೋಲ್ ಮಾಡ್ತಾರೆ ಹಿಡಿದಾಕಿಂತ. ಸೌಮ್ಯ, ನಿನ್ಗೆ ಹೆಂಗ್ ಫೀಲ್ ಆಯ್ತು ಗೋಲ್ಡ್ ಪರ್ಚೇಸಿಂಗ್? ನನಗೆ ಹೋದ ವರ್ಷನೇ ಇದಾಯಿತು. ನಾನು 22 ಗ್ರಾಮ್ಸ್ಗೆ 167 ಕೊಟ್ಟಿದ್ದೆ ಹೋದ ವರ್ಷ. ಸೊ ಹಂಗಾಗಿ ನನಗೇನು ಅನಿಸ್ಲಿಲ್ಲ.
ಫೀಲ್ ಆಗ್ಲಿಲ್ಲ. ಇಲ್ಲಿ ಕಡಿಮೆ ಇದಿದೆ, ವ್ಯಾಟ್ ಇದೆ. ಬ್ಯಾಟ್ ಹಾ ಆಭರಣ ಕರೆಕ್ಟ್ ಕಾಸ್ಟ್ಲಿ ಇದೆ. ಹೇಳು, ಮಾತಾಡು ಸೌಮ್ಯ ಏನಾದ್ರು. ಪಾಪು ಇರ್ಲಿ ಮಾತಾಡು. ತುಂಬಾ ದಪ್ಪಕ್ಕೆ ಬರಂಗ್ ಕಾಣಿಸ್ತೀನಿ. ತೆಳ್ಳ ಇದೆ ತವ. ನೋಡು ಹಂಗೆಲ್ಲ ತೋರಿಸ್ಬಿಡ ನೀನು. ಸೊ ವಿಸ್ಮಿತಾ ಕೌಂಟಿ ಬಂದುಬಿಟ್ಟು ಮೂಡಿಗೆರೆ ಸೈಡ್ ಬರುತ್ತೆ. ಸೊ ಇದು ಎಂಟ್ರೆನ್ಸ್. ಸೊ ಆಲ್ರೆಡಿ ಬುಕ್ ಸೌಮ್ಯ ನಮ್ಮ 4 ಮೆಂಬರ್ಸಿಗೆ ಬುಕ್ ಮಾಡಿದ್ಲು. ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಟ್ ಮಾಡ್ಕೋತಾರೆ, ಮೀನ್ಸ್ ಹಾಲ್ಟಿಂಗ್ ಪರ್ಪೋಸ ಜಸ್ಟ್ ವಿಸಿಟಿಂಗ್ ಪರ್ಪೋಸ ಅಂತ ಹೇಳಿಬಿಟ್ಟು ನಾವು ಜಸ್ಟ್ ವಿಸಿಟಿಂಗ್ ಪರ್ಪಸ್ ಬಂದಿದ್ದು. ಸೊ ಅದಾದಮೇಲೆ ಒಳಗಡೆ ಈ ಥರ ಎಂಟ್ರಿ ಇದೆ. ಎಂಟರ್ ಆದ ಕೂಡಲೇ ಲೈಕ್ ಈ ಥರ ವ್ಯೂ ಇದೆ. ಸೊ ಅಲ್ಲೋಗಿ ರಿಸೆಪ್ಷನಲ್ಲಿ ಫಸ್ಟು ನಾವು ಏನು ಎಂಟರ್ ಮಾಡಿಸ್ಬೇಕು. ಸೊ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದರಿಂದ ಜಸ್ಟ್ ನೋಟ್ ಮಾಡಿ ನಮಗೆ ಕಳಿಸ್ತಾರೆ. ಸೊ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ನಮಗೆ ಅಂಬ್ರೆಲಾ ಒಂದೇ ಸಿಕ್ಕಿದ್ದು. ಸೊ ಹಾಗಾಗಿ ನಮ್ಮ ಬಾವ ಮತ್ತು ಸುಜಿ ಪಾಪು 3 ಜನ ಮುಂದೆ ಹೋಗ್ತಾ ಇದ್ದಾರೆ. ನಾನು ಸೌಮ್ಯ ಇಬ್ಬರು ನೀಟಾಗಿ ವೀಡಿಯೋಸ್ ಮಾಡಿಕೊಂಡು ಹಿಂದೆ ಹೋದ್ವಿ. ಸೊ ಇಲ್ಲಿ ನೋಡ್ಬೋದು, ಇದು ಬಂದು ಡೈನಿಂಗ್ ಹಾಲ್ ಥರ. ಸೊ ಇಲ್ಲೆಲ್ಲ ಜಸ್ಟ್ ಯಾರು ವಿಸಿಟಿಗೆ ಬರ್ತಾರೋ ಸೊ ಅವ್ರಿಗೆ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಿಂದೆ ಲೈಕ್ ಚೆನ್ನಾಗಿ ಬರ್ತಿದೆ. ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ 3rd ಇಯರ್ ಆ್ಯನಿವರ್ಸರಿ. ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿ 3rd ಇಯರ್ಗೆ ಎಂಟ್ರಿ. ಓಕೆ, ಹ್ಯಾಪಿ 2nd ಇಯರ್ ಆ್ಯನಿವರ್ಸರಿ. ಸೊ ಇವತ್ತು ನಮ್ಮ ಅಕ್ಕ ಬಾವಂದು ಆ್ಯನಿವರ್ಸರಿ. ನ್ಯಾಚುರಲ್ ಆಗಿ ಕೆಲವು ಸಾಕು ಹೇಳು ಹ್ಯಾಪಿ ಆ್ಯನಿವರ್ಸರಿ.
ಟಿಶ್ಯೂ ಪೇಪರ್ ಕೊಡ್ತೀನಿ. ಸದ್ಯ ನಮ್ಮ ಜಾನು ಅಷ್ಟು ಚಳಿ ಇದ್ರೂ ಸಹ ಆರಾಮಾಗೆ ಇದ್ಲು, ಮಲ್ಕೊಂಡೇ ಇದ್ಲು. ಲೈಕ್ ಇನ್ನೇನು ಹೊರಟ್ವಿ ಅನ್ನೋ ಟೈಮ್ಗೆ ಅವಳು ಸ್ವಲ್ಪ ಲೈಕ್ ಕ್ರ್ಯಾಂಕಿ ಆದಳು ಅಷ್ಟೇ. ಅಲ್ಲಿನ ತನಕ ತುಂಬಾ ಮೀನ್ಸ್ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಚೆನ್ನಾಗೇ ಇದ್ಲೆ. ಓಕೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ನ ತೊಗೊಂಡ್ಬಿಟ್ಟು ಹೊರಟ್ವಿ. ಫೈನಲ್ ಆಗಿ ನಾನು ಈ ನೆಕ್ ಪೀಸ್ನ ಪರ್ಚೇಸ್ ಮಾಡಿದೆ. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು 1,18,000 ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಅಷ್ಟೇ ತುಂಬಾ ಕಮ್ಮಿ ಇತ್ತು. ಕಮ್ಮಿ ಇನ್ ದ ಸೆನ್ಸ್ 16% ಏನೋ ಇತ್ತು. ಬಟ್ ಅದರ್ ನೆಕ್ಲೆಸಸ್ಸಲ್ಲಿ ನಕಾಶ್ ಆಗಿರ್ಬೋದು ಅಥವಾ ಆ್ಯಂಟಿಕಲ್ಲೆಲ್ಲ 22% ಮೇಕಿಂಗ್ ಚಾರ್ಜಸ್ ಇತ್ತು. ಸೊ ಹಾಗಾಗಿ ನನಗೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಕಮ್ಮಿ ಇರೋದೇ ತೊಗೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದರಿಂದ ನಾನು ಈ ನೆಕ್ ಪೀಸ್ನ ತೊಗೊಂಡೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೇ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.